ಮನೆಯಲ್ಲಿರುವ ಫ್ಯಾನನ್ನೇ AC ಮಾಡುವಂತಹ ಸೂಪರ್ ಟಿಪ್ಸ್ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಷ್ಟು ಮಾಡಿದ್ರೆ ಸಾಕು, AC ಹಾಕಿದ ಥರನೇ ಮನೆ ಕೂಲ್ ಆಗಿರುತ್ತೆ. ಭಾರಿ ಉಳಿತಾಯದ ಟಿಪ್ಸ್. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಇನ್ನೇನು ಬೇಸಿಗೆಗಾಲ ಶುರುವಾಯಿತು. ಬೇಸಿಗೆನಲ್ಲಿ ಫ್ಯಾನ್ ಹಾಕಿದ್ರೂ ಕೂಡ ಗಾಳಿ ನಾಟೋದೇ ಇಲ್ಲ. ಇನ್ನು ರಾತ್ರಿ ಮಲಗೋದೇ ಒಂದು ದೊಡ್ಡ ಚಿಂತೆ ಅಂತಲೇ ಹೇಳ್ಬೋದು. ಬೇಸಿಗೆ ಕಾಲದಲ್ಲಿ ಸರಿಯಾಗಿ ಗಾಳಿ ಆಡೋದಿಲ್ಲ, ನಿದ್ದೆನೂ ಚೆನ್ನಾಗಿ ಬರೋದಿಲ್ಲ. ಇನ್ನು ಮನೆಯಲ್ಲಿ AC ಇದ್ದರೆ ಪರವಾಗಿಲ್ಲ, ಇಲ್ಲ ಅನ್ನೋರು ಏನು ಮಾಡಬೇಕು? ಫ್ಯಾನನ್ನೇ AC ಮಾಡ್ಕೊಳ್ಬೇಕು. ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದನ್ನೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಫ್ಯಾನಿಂದ ಬರೋ ಗಾಳಿ ತಂಪಾಗಿ ಬರುತ್ತೆ, AC ಹಾಕಿದ ಹಾಗೆ ಕೂಲಾಗಿರುತ್ತೆ. ನೋಡಿ, ಮೊದಲಿಗೆ ಏನು ಮಾಡಬೇಕು ಗೊತ್ತಾ? ಒಂದು ಪಾತ್ರೆಯಲ್ಲಿ ಕೋಲ್ಡ್ ವಾಟರ್ನ ತೊಗೊಳ್ಬೇಕು. ಅಂದರೆ ಫ್ರಿಜ್ನಲ್ಲಿಟ್ಟಿರುವಂಥ ಐಸ್ ವಾಟರ್ನ ನೀವು ತೊಗೊಳ್ಬೇಕಾಗತ್ತೆ. ಈ ರೀತಿ ದಪ್ಪ ಇರುವ ಟವಲ್ನ ತೊಗೊಳ್ಳಿ. ಅದನ್ನು ಈ ಐಸ್ ನೀರಲ್ಲಿ ಮುಳುಗಿಸ್ಕೊಳ್ಳಿ. ಈ ಐಸ್ ನೀರಲ್ಲಿ ಮುಳುಗಿಸಿದ ಮೇಲೆ ಇದನ್ನೇನು ಮಾಡಬೇಕು, ಒಂದು 5 ನಿಮಿಷ ಹಾಗೆ ಬಿಟ್ಬಿಡಬೇಕು. ಇದು ಪೂರ್ತಿಯಾಗಿ ನೀರನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅಂದರೆ ಎಳ್ಕೊಳ್ಳುತ್ತೆ. ಅಲ್ಲಿ ತನಕ ಹಾಗೆ ಬಿಟ್ಬಿಡಿ. ಆಮೇಲೆ ಇದನ್ನು ನಿಧಾನಕ್ಕೆ ಹಿಂಡಿ. ಎಲ್ಲ ಹಿಂಡಿ ನೀರನ್ನು ತೆಗಿಬಾರ್ದು, ಸ್ವಲ್ಪ ನೀರನ್ನ ಹಿಂಡ್ಕೊಳ್ಳಿ. ನಿಮಗೆ ಜಾಸ್ತಿ ಅಂತ ಅನ್ಸುತ್ತಲ್ಲ, ಎಕ್ಸೆಸ್ ನೀರನ್ನ ತೆಗೆದ್ರೆ ಸಾಕು. ನೋಡಿ, ಯೂಶ್ವಲ್ ಆಗಿ ನಾವು ಮಲ್ಕೊಳ್ಬೇಕಾದ್ರೆ ಬರೀ ಫ್ಯಾನ್ನ ಹಾಕ್ಕೊಳ್ತೀವಲ್ವಾ, ಅಷ್ಟು ಚೆನ್ನಾಗಿ ಗಾಳಿ ಬೀಸೋದಿಲ್ಲ. ಚಳಿಗಾಲದಲ್ಲಿ ಪರವಾಗಿಲ್ಲ, ಆದರೆ ಬೇಸಿಗೆ ಕಾಲದಲ್ಲಿ ತುಂಬಾ ಸೆಕೆ ಆಗುತ್ತಲ್ವ. ಅವಾಗ ಏನು ಮಾಡಬೇಕು ಅಂದರೆ, ನೀವು ಬೆಡ್ರೂಮಿಗೆ ಬಂದಿದ್ದ ತಕ್ಷಣವೇ ಕಿಟಕಿ ಹಾಗೂ ಬಾಗಿಲನ್ನ, ಅಂದರೆ ಡೋರ್ನ ಕ್ಲೋಸ್ ಮಾಡಬೇಕು. ನಾವು ಸಾಮಾನ್ಯವಾಗಿ AC ಹಾಕಬೇಕಾದ್ರೆ ಡೋರ್ ಹಾಗೂ ವಿಂಡೋನ ಕ್ಲೋಸ್ ಮಾಡ್ತೀವಲ್ಲ, ಅದೇ ರೀತಿ ನೀವು ಕೂಡ ಡೋರ್ನ ಹಾಗೂ ವಿಂಡೋನ ಕ್ಲೋಸ್ ಮಾಡ್ಕೊಳ್ಬೇಕು. ರೂಮ್ನ ಪೂರ್ತಿಯಾಗಿ ಕ್ಲೋಸ್ ಮಾಡಿ ಒಂದು ಚೇರ್ ಮೇಲೆ ಈ ರೀತಿಯಾಗಿ ಈ ಕೋಲ್ಡ್ ಬಟ್ಟೆನ, ನಾವು ಯಾವಾಗಲೇ ಅದ್ದಿರ್ತೀವಲ್ಲ ಕೋಲ್ಡ್ ನೀರಲ್ಲಿ, ಆ ಬಟ್ಟೆನ ಕರೆಕ್ಟಾಗಿ ಫ್ಯಾನ್ ಕೆಳಗಡೆ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ಗಾಳಿ ತಂಪಾಗುತ್ತೆ. ನಿಮ್ಮ ರೂಮ್ ಇರುತ್ತಲ್ಲ, ಅದು ಫುಲ್ ಕೋಲ್ಡ್ ಆಗುತ್ತೆ. ನೋಡಿ, ಈ ಟವಲ್ ತುಂಬಾ ದಪ್ಪ ಇರೋದ್ರಿಂದ ಇದು ಬೇಗನೆ ಡ್ರೈ ಆಗೋದಿಲ್ಲ, ನೀರು ಹಾಗೇ ಇರುತ್ತೆ. ಸೊ ನಿಮಗೆ ರಾತ್ರಿಯಿಂದ ಬೆಳಿಗ್ಗೆ ತನಕ ತುಂಬಾ ಕೋಲ್ಡ್ ಆಗಿರುವಂಥ ಗಾಳಿ ಸಿಗುತ್ತೆ. ಆರಾಮಾಗಿ ನಿದ್ದೆ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಇದನ್ನ ಟ್ರೈ ಮಾಡಿ ನೋಡಿ. AC ಅಷ್ಟೇ ಕೂಲ್ ಆಗಿರುವಂಥ ಗಾಳಿ ನಿಮಗೆ ಸಿಗುತ್ತೆ. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ACಗಾದರೆ ಫ್ಯಾನ್ಗಿಂತ ಹೆಚ್ಚು ಕರೆಂಟ್ ವೇಸ್ಟ್ ಆಗುತ್ತೆ, ಆದರೆ ಈ ರೀತಿ ಮಾಡಿ ತುಂಬಾ ಕೂಲಾಗಿ ಇರುತ್ತೆ. ಹಾಗೆಯೇ ಕರೆಂಟ್ ಕೂಡ ಜಾಸ್ತಿ ವೇಸ್ಟ್ ಆಗೋದಿಲ್ಲ. ಅರ್ಲಿ ಮಾರ್ನಿಂಗ್ ಬರೋ ಅಂಥ ಟ್ಯಾಪ್ ನೀರನ್ನೇ ನೀವು ಹಿಡಿದಿಟ್ಕೊಳ್ಬೋದು. ಆಮೇಲೆ ಬರುವ ನೀರು ಸ್ವಲ್ಪ ಬಿಸಿಯಾಗಿ ಬರುತ್ತೆ. ಇನ್ನು ಅರ್ಲಿ ಮಾರ್ನಿಂಗ್ ಆಗಲ್ಲ ಅನ್ನೋರು ರಾತ್ರಿ ಹೊತ್ತು ಹಿಡಿದ್ರೂ ಕೂಡ ಸ್ವಲ್ಪ ನೀರು ತಣ್ಣಗಿರುತ್ತೆ. ಈ ನೀರನ್ನ ಯೂಸ್ ಮಾಡಿಕೊಂಡು ನೀವು ಸೇಮ್ ಮೆಥಡ್ನ ಫಾಲೋ ಮಾಡ್ಬೋದು. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.